ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸಂಡೂರು ಪಟ್ಟಣದಲ್ಲಿ ತಾಲೂಕು ಆಡಳಿತದಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು. ನಂತರ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಸದ ಇ ತುಕಾರಾಂ, ಶಾಸಕಿ ಅನ್ನಪೂರ್ಣ ತುಕಾರಾಂ, ಸಂಘಟನೆ ಮುಖಂಡರುಗಳು ಮಾತನಾಡಿದರು. ಸಂಸದ ಇ ತುಕಾರಾಂ ಮಾತನಾಡಿ, ಧರ್ಮಾಪುರ ಬಳಿ ನಿರ್ಮಿಸಲು ಉದ್ದೇಶಿಸಿದ್ದ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಧೂಳಿನ ಕಾರಣಕ್ಕೆ ಸಂಡೂರು ಪಟ್ಟಣದಲ್ಲಿ ಹಳೆ ಆಸ್ಪತ್ರೆಯ ಸ್ಥಳದಲ್ಲಿ G+5 ಕಟ್ಟಡ ನಿರ್ಮಿಸಿ ಆರಂಭಿಸಲಾಗುವುದು. ಸಂಡೂರಿನಲ್ಲಿ ಬಸ್ ನಿಲ್ದಾಣ ಹಾಗೂ ಸರ್ಕಲ್ ಸೇರಿದಂತೆ ಇಡೀ ತಾಲೂಕನ್ನು ಹೈದರಾಬಾದ್ ಕರ್ನಾಟಕದಲ್ಲೇ ಮಾದರಿ ಎನ್ನಿಸುವಂತೆ ನಿರ್ಮಿಸಲಾಗುವುದು ಎಂದರು. ಯಶಸ್ವಿ ಸಂಸದೀಯ ಪಟುವಾಗಲು ಮಾರ್ಗದರ್ಶನ ನೀಡಿದ ಎಲ್ಲರನ್ನು ಸ್ಮರಿಸಿದ ಅವರು, ಸಂಡೂರಿಗೆ ಬೇರೆ ಬೇರೆ ಮಾರ್ಗದಿಂದ ನುಗ್ಗಲು ಯತ್ನಿಸಿದ ದುಷ್ಟಶಕ್ತಿಗಳನ್ನು ತಡೆದಿದ್ದೇವೆ ಎಂದು ತಿಳಿಸಿದರು. ಹಿಂದೆ ಕೂಡ ಗೋರ್ಪಡೆ ಸಾಹೇಬರನ್ನು ನಾವೆಲ್ಲರೂ ನೆನೆಸಿದಾಗ ನಾವು ಮೀಸಲಾತಿ ಕೊಡ್ತಕ್ಕಂಥದ್ದು ಇರ್ಬೋದು, ಸಂವಿಧಾನ ಮೌಲ್ಯಗಳನ್ನ ಎತ್ತಿ ಹಿಡಿದು ಆಗಿನ ಕಾಲಕ್ಕೆ ಏನು ಬಜೆಟ್ಗಳು ಇರ್ತಾ ಇದ್ವು, ಇವತ್ತು ನೀರಾವರಿ ಕಾರ್ಯಕ್ರಮಗಳಿರ್ಬೋದು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಸಂತೋಷ್ ಸಾಹೇಬರು ಕೂಡ ಇವತ್ತು ಸಂಡೂರು ತಾಲೂಕಿನಲ್ಲಿ ನಮಗೆಲ್ಲ ಒಂದು ನಾಂದಿಯ ಒಂದು ಹೆಜ್ಜೆ ಗುರುತುಗಳು ಕೂಡ ನಮಗೆ ಪ್ರಾಮಾಣಿಕವಾಗಿ ಆಗ್ತದೆ. ಸರ್ವ ಜನಾಂಗೀಯ ಶಾಂತಿಯ ತೋಟವಾಗ್ಯಪ್ಪ ಇವತ್ತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾವ್ ಅವರ ಒಂದು ಕನಸೇನಿತ್ತು, ಪ್ರಾಮಾಣಿಕವಾಗಿ ಕನಸು ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಡೂರಿನಲ್ಲಿ ನಮ್ಮ ಹಿರಿಯರು ಮಾಡಿದಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನ ನಮ್ಮ ಪುಣ್ಯ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿ ಅಡಿನಲ್ಲಿ ನಾನು ಕೂಡ ಮೊದಲನೇ ಬಾರಿ 2008ರಲ್ಲಿ ಇವತ್ತು ಶಾಸಕನಾದೆ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಮಾರ್ಗದರ್ಶನ ಎಲ್ಲರೂ ನಾವು ಭೂಪತಿ ಸಾಧು ಕೂಡ ನೆನೆಸಬೇಕಾಗುತ್ತೆ. ಕೇಸರ ಸ್ವಾಮಿ ಮಾರ್ಗದರ್ಶನಗಳು ಎಲ್ಲ ಹಿರಿಯರು ಇವತ್ತೇನು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಸಂಡೂರು ತಾಲೂಕಿನಲ್ಲಿ. ನಾನು ಹೊಸದಾಗಿ ರಾಜಕಾರಣಕ್ಕೆ ಬಂದಿದ್ದೆ. ಅವತ್ತಿನ ನನಗೂ ಕೂಡ ಅಷ್ಟು ಅನುಭವ ಇರಲಿಲ್ಲ. ಆದರೆ ಒಬ್ಬ SSC ಸಂಸದೀಯ ಪಟ್ಟು ಆಗಲಿಕ್ಕೆ ಎಲ್ಲರ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ಜೊತೆಗೆ ಇವತ್ತು ಎಲ್ಲರೂ ಮುಂದಿನ ಒಂದು ಭವಿಷ್ಯ ಕಟ್ಟಂತ ಕೆಲಸ ನಾವು ಸಂಡೂರು ತಾಲೂಕಿನಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ. ಅದರಿಂದನೇ ಇವತ್ತು ನಮಗೆ ದುಷ್ಟಶಕ್ತಿಗಳು ಏನಾದರೂ ಇಲ್ಲಿ ಯುದ್ಧ ಕಟ್ಕೊಂಡು ಬಂದ್ರು ಮಾಡೋಕ್ಕಿಲ್ಲ. ಸುಮ್ಮನೆ ಏನ್ ಬೇಕಾದ್ರೆ ಒಂದೊಂದ್ ಕಡೆಗೆ ತುಂಟಿನಿಂದ ಒಕ್ಕಣಕ್ ನೋಡಿದ್ರು, ಒಂದ್ಸರಿ ದೇವಿರಿ ಕಡೆಯಿಂದ ಒಕ್ಕಣಕ್ ನೋಡಿದ್ರು, ಒಂದ್ಸರಿ ರಾಮನಗರದಿಂದ ಒಕ್ಕಣಕ್ ನೋಡಿದ್ರಪ್ಪ, ಎಲ್ಲ ಕಡೆಗೆ ಒಕ್ಕಣಕ್ ನೋಡಿದ್ರು. ಆದ್ರೆ ದೇವ್ರ ಕುಮಾರಸ್ವಾಮಿ ಆಶೀರ್ವಾದಪ್ಪ, ಈ ಕೆಟ್ಟ ದೃಷ್ಟಿ ನಮ್ಮ ಸಂಡೂರಿನಲ್ಲಿ ಬಿಡದಂಗೆ ಇವತ್ತು ನಮ್ಮನ್ನೆಲ್ಲ ಕಾಪಾಡಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶಕ್ತಿಯ ಆ ಒಂದು ಏನು ಕೋಟೆ ಕಟ್ಟಿದ್ಯಲ್ಲಪ್ಪ, ಅದು ನಮಗೆ ತಾಗದಂಗೆ ಉಳಿಸ್ಕೊಂಡು ಬಂದಿದ್ದು. ಇದು ಆಫೀಸರ್ಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದಾಗಿರ್ಲಿ, ಯಾವುದೇ ಆಗಿರ್ಲಿಪ್ಪ, ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮಾಡಿಲ್ಲಪ್ಪ. ನಾನು ಕೆಲವೊಬ್ಬರೆಲ್ಲ ಬಂದು ಎಲೆಕ್ಷನ್ ಮಾತಾಡಿದ್ರು, ಅವ್ರನ್ನ ಇವ್ರನ್ನ ಬಳಸ್ಕೊಳ್ತಾರೆ ಮಾಡ್ತಾರೆ ಅಂತೇಳಿ. ಪ್ರಾಮಾಣಿಕವಾಗಿ ಹೇಳ್ತೀನಪ್ಪ, ಇವತ್ತು ಒಬ್ಬ ತಹಸೀಲ್ದಾರ್ ಇದಾರಪ್ಪ, ಯಾರನ್ನ ಒಬ್ಬ ರೂಪಾಯಿ ಲಂಚ ತಗೊಂಡು ಕೆಲಸ ಮಾಡಿದಂತ ಹೇಳಿ ಮತ್ತೆ ಇವತ್ತಿದ್ದೀನಿ ನನ್ನ ಆಡಳಿತ. ಇದು ನನ್ನ ಆಡಳಿತ. ಜನರಿಗೆ ಬರೀಕಿ ಬೇಕಾದ್ರೆ ಯಾರೇ ಪೊಲೀಸ್ ಸ್ಟೇಷನ್ ಆಗಿರ್ಲಿ ಇದಾಗಿರ್ಲಿ, ಕೆಲವೊಬ್ಬರಿಗೆ ಅದು ಇರ್ಸೋದಿಲ್ಲ, ಲೂಟಿ ಹೊಡೆಯಬೇಕು, ಎಲ್ಲಿ ಬೇಕಲ್ಲಿ ಹಂಗೆ ಹಂಗೆ ತಡಸ್ಬೇಕು, ಹೋಗಿ ಸಮುದ್ರ ತಡಸ್ಬೇಕು ಅಂತಾರೆ. ನಮ್ಮ ಕೈಲಿ ಆಗೋದಿಲ್ಲ ಅದೆಲ್ಲರೂ ಕೂಡ. ಅಂತ ವ್ಯವಸ್ಥೆ ನಾವು ಮಾತಾಡೋದು ಕೂಡ ಬೇಡ. ಯಾಕಂದ್ರೆ ಬಂದು ಭಾಷಣಗಳು ಮಾಡ್ತಿರ್ತಾರೆ, ಅವ್ರು ಮಾತಾಡಕ್ಕೆ ಬಿಟ್ಟರೆ ಮಾತಾಡ್ಲಿ, ಮುಂದಿನ ದಿನಗಳಾಗ ಅವ್ರು ಬಂದಾಗ ನಾವು ಮಾತಾಡ್ತೀವಿ. ಇಡೀ ಒಂದು ಹೈದರಾಬಾದ್ ಕರ್ನಾಟಕ ಮಾದರಿ ಆಗಂತ ಒಂದು ತಾಲೂಕನ್ನು ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಮಾಡೋಣ. ವಿಶೇಷವಾಗಿ ನಮ್ಮ ಸಂಡೂರು ಟೌನ್ ನಲ್ಲಿ ಇವತ್ತು ನೀವೆಲ್ಲರ ಆಶೀರ್ವಾದದಿಂದ ನಾನು ಮಾಡಲಾಗೆ ಮಾಡ್ಬೇಕಂತ ಇದ್ದೀನಿ. ಕೆಲವೊಂದು ಅಬ್ಜೆಕ್ಷನ್ ಬಂತು ನನ್ನ ಪ್ರಕಾರ. ಅಲ್ಲಿ ಧರ್ಮಾಪುರದ ಹತ್ರ 200 ಬೆಡ್ ಹಾಸ್ಪಿಟಲ್ ಮಾಡಿದ್ರಪ್ಪ, ಅಲ್ಲಿ ಟೆಸ್ಟಿಂಗ್ ಇಶ್ಯೂ, ಆ ಮೆಡಿಸಿನ್ಸ್ ಏನಾದ್ರು ಪ್ರಾಬ್ಲಮ್ ಆಗತ್ತೆ ಅಂತೇಳಿ. ಮರಿಸ್ವಾಮಿ ಇಲ್ಲೇನೆ ಇರ್ತಕ್ಕಂಥದ್ನ ಇದೇನೊಂದು ಹಳೆ ಆಸ್ಪತ್ರೆ ಅದೇ ಐತಲ್ಲ, ಅದನ್ನ G+5 ಹಂತದಲ್ಲಿ ಅದನ್ನ ಮಾಡಿ ಅಲ್ಲೇ ತಾಯಿ ಮಗು ಆಸ್ಪತ್ರೆ ಜೊತೆಗೆ ಇದನ್ನ ಒಂದು ಮಾಡಲ್ ಆಸ್ಪತ್ರೆನ ಇಲ್ಲೇ ಮಾಡ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಂದು ಡಿಸೈಡ್ ಕೂಡ ಆಗಿದೆ. ಇಲ್ಲೇ ಆಸ್ಪತ್ರೆ ಮಾಡ್ಬೇಕು ಅಂತೇಳಿ. ಆಮೇಲೆ ಎಲ್ಲರಿಗೂ ಒಂದು ಕಳಕಳಿ ಇದೆ. ಇವತ್ತು MLA ಅವರು, MP ಅವರು ಅದು ಸೂಕ್ಷ್ಮ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ. ಇಡೀ ಹೈದರಾಬಾದ್ ಕರ್ನಾಟಕದಾಗೆ ನಮ್ದು ಏನು ಒಂದು ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನೆಲ್ಲ ಅದು ಜೊತೆಗೆ ಅದೊಂದು ಸರ್ಕಲ್ ಏನಿದಲ್ಲ ಹೇಳಕ್ ಹೋಗೋದಿಲ್ಲ. ಆದ್ರೆ ನಾನು ಯಾವತ್ತೂ ಕೂಡ ನನ್ನ ಕೆಲಸ ಮಾತಾಡ್ತಿದ್ದೀನಿ. ನಾನೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಡೀ ಹೈದರಾಬಾದ್ ಕರ್ನಾಟಕದ ಮಾಡಲಾಗ್ತಕ್ಕಂಥದ್ದನ್ನ ಅದನ್ನೇ ಕಂಪ್ಲೀಟ್ ಆಗಿ ಸಂಡೂರು ಸೆಂಟರ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆನ ನಾನು ಕೊಡ್ತಾ ಇದ್ದೀನಿ. ಶಾಸಕಿ ಅನ್ನಪೂರ್ಣ ತುಕಾರಾಂ ಮಾತನಾಡಿ, ಯುವ ಸಮೂಹ ಚಟಗಳಿಂದ ಹೊರಬರಬೇಕು, ಆಡಂಬರದ ಜೀವನ ನಡೆಸದೆ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಿ ಹಾಗೂ ಅಂಬೇಡ್ಕರ್ ಅವರ ಚಿಂತನೆಯನ್ನು ಮೈಗೂಡಿಸಿಕೊಳ್ಳಿ ಎಂದು ತಿಳಿಸಿದರು. ಗುಡಿ ಗುಂಡಾರಗಳಿಗಿಂತ ಶಿಕ್ಷಣಕ್ಕೆ ಒತ್ತು ನೀಡುವುದು ಉತ್ತಮ ಎಂದು ಅಭಿಪ್ರಾಯಿಸಿದರು. ನಮ್ಮ ಇಡೀ ಪ್ರಪಂಚಕ್ಕೆ ಅತ್ಯಂತ ಶ್ರೇಷ್ಠವಾದ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಇವತ್ತಿಗೂ ಕೂಡ ನಮ್ಗೆಲ್ಲರಿಗೂ ಪ್ರಸ್ತುತರಾಗ್ತಾರೆ. ಅವತ್ತಿನ ದಿನಗಳಲ್ಲಿ ಏನು ಜನ
ಒಂದು ಅಸಮತೋಲನದಿಂದ ತುಂಬಾ ನೊಂದುಕೊಂಡಿದ್ರು. ಕತ್ತಲೆಯಲ್ಲಿ ಬದುಕತಕ್ಕಂತ ಶೋಷಿತ ಸಮುದಾಯದವ್ರನ್ನ ಬೆಳಕಿಗೆ ತಂದು ಅವರಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಸಮಾಜದಲ್ಲಿ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಅವರಿಗೂ ಕೂಡ ಸರಿಸಮಾನವಾದ ಒಂದು ಹಕ್ಕುಗಳನ್ನು ಒದಗಿಸೋದಕ್ಕೆ ಅವರು ಮಾಡಿದಂತ ಹೋರಾಟ ಏನಿದೆ ಅದು ಇವತ್ತಿನ ಎಲ್ಲ ನಮ್ಮ ಯುವ ಜನಾಂಗಕ್ಕೆ ಮಾದರಿ ಆಗಬೇಕು. ಇವತ್ತು ಬರೀ ದುಶ್ಚಟಗಳಿಗೆ ಬಲಿಯಾಗಿ ಬರೀ ಆಡಂಬರ ಜೀವನಕ್ಕೆ ಒಳಗಾಗಿದ್ದಂತ ನಮ್ಮ ಯುವ ಸಮಾಜ ನಮ್ಮ ದೇಶದ ಒಂದು ಒಳಿತಿಗಾಗಿ ನಾವು ಏನ್ ಮಾಡಬಹುದು, ದೇಶ ಸೇವೆಗೋಸ್ಕರ ದೇಶ ಪ್ರೇಮವನ್ನು ಹೆಚ್ಚಿಗೆ ಬೆಳೆಸ್ಕೋಬೇಕಾಗಿದೆ. ಜನ ನಮ್ಮ ಗುಡಿ ಗುಂಡಾರಗಳಿಗೆ ಕೊಟ್ಟಂತ ಒಂದು ಪ್ರಾಮುಖ್ಯತೆಯನ್ನ ನಮ್ಮ ಮಕ್ಕಳ ಶಿಕ್ಷಣ ಕೊಡ್ತಾ ಇಲ್ಲ. ಅದು ನನಗೆ ತುಂಬಾ ನೋವಿನ ಸಂಗತಿ. ನಾನು ಅದನ್ನೇ ಹೇಳ್ತೀನಿ, ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ದೇವಗಂಟೆ ಒಂದು ಊರಿನಲ್ಲಿ ಗುಡಿಯ ಗಂಟೆ ಬಾರಿಸೋದಕ್ಕಿಂತ ಶಾಲಾ ಗಂಟೆ ಮೊಳಗಲಿ ಅಂತಕ್ಕಂಥ. ಆದ್ರೆ ಇವತ್ತು ನಾವೆಲ್ಲರೂ ಮೊದಲು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರ ಹೆಚ್ಚಿನ ಒತ್ತು ಕೊಡಬೇಕು. ಇನ್ನು ಮಕ್ಕಳು ಕೂಡ ಹೆಚ್ಚು ವಿದ್ಯಾವಂತರಾಗಿ ಸಮಾಜದ ಎಲ್ಲ ಸ್ತರಗಳಲ್ಲಿ ಅವರು ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ಕೆಲಸ ಮಾಡುವಂತಾಗಿ ಉನ್ನತ ಮಟ್ಟದ ಒಂದು ಅಧಿಕಾರಿಗಳಾಗಿ ಕೆಲಸ ಮಾಡುವಂತ ಒಂದು ಕನಸನ್ನು ನಾನು ಮತ್ತು ಮಾನ್ಯ ಸಂಸದರು ಇಬ್ಬರು ಕಾಣ್ತಾ ಇದ್ದಾರೆ. ಅದಕ್ಕೆ ಯಾರಾದ್ರೂ ದೇವಸ್ಥಾನ ಉದ್ಘಾಟನೆ ಅಂತೇಳಿ ಬಂದ್ರೆ ಸಂಸದರು ಅದನ್ನೇ ಹೇಳ್ತಿರ್ತಾರೆ, ಮೊದಲು ಶಾಲೆ ಮಾಡ್ರಿ ನೀವು, ನನ್ನ ಜೊತೆ ಜಗಳ ಮಾಡ್ರಿ ನೀವು, ನಮ್ಮ ಶಾಲೆಗೆ ನೀವು ವ್ಯವಸ್ಥೆ ಮಾಡಿಕೊಡ್ರಿ, ಅದಕ್ಕೆ ಏನ್ ಬೇಕಾದಂತ ಪರಿಕರಗಳನ್ನು ಕೊಡ್ಸ್ರಿ, ಅಥವಾ ಶಾಲಾ ಶಿಕ್ಷಕರ ಕೊರತೆ ಇದೆ ಅಂದ್ರೆ ಅದ್ರ ಬಗ್ಗೆ ನನ್ನ ಹತ್ರ ನೀವು ಜಗಳ ಮಾಡಿ ನನಗೆ ಬಹಳ ಸಂತೋಷ ಆಗ್ತೈತಿ. ಆದ್ರೆ ನೀವು ಇನ್ನೂವರೆಗೂ ಬರೀ ದೇವಸ್ಥಾನಗಳ ಅಭಿವೃದ್ಧಿ ಅಂತೇಳಿ ಬರ್ತಾ ಇದ್ರಿ, ಯಾವತ್ತು ನೀವು ಬದಲಾಗ್ತೀರಿ ಅಂತೇಳಿ ನಮ್ಮ ಸಂಸದರು ಯಾವಾಗಲೂ ಜನರಿಗೆ ಬೈತಾ ಇರ್ತಾರೆ. ಇವತ್ತು ಸಾಕಷ್ಟು ಬಡ ಕುಟುಂಬದ ಹೆಣ್ಮಕ್ಳು ಉತ್ತಮ ವಿದ್ಯಾಭ್ಯಾಸವನ್ನು ಗಳಿಸಿ ಉನ್ನತ ಒಂದು ಸ್ಥಾನಮಾನಗಳಲ್ಲಿ ಇವತ್ತು ಪಡೆದಿದ್ದಾರೆ ಅಂತಂದ್ರೆ ಅವರೆಲ್ಲ ಧ್ವನಿಗೆ ಇವತ್ತು ಬಲ ಬಂದಿದೆ ಅಂತಂದ್ರೆ ಅದಕ್ಕೆ ನಮ್ಮ ಮಾನ್ಯ ಅಂಬೇಡ್ಕರ್ ಅವರ ಕಾರಣ ಅಂತ ಹೇಳಲು ಬಯಸ್ತೀನಿ. ಇಷ್ಟೆಲ್ಲ ನಮ್ಗೆ ಅವಕಾಶಗಳನ್ನ ಕೊಟ್ಟಂತ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆ ನಮ್ಗೆ ಇವತ್ತು ಅತ್ಯಂತ ಸುತ್ತಾರ ಅಂತ ನಾನು ಹೇಳಲು ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಇಲ್ಲಿನ ವಿಜಯ ವೃತ್ತದಲ್ಲಿ ದಲಿತ ಸೇನೆ ತಾಲೂಕು ಘಟಕದಿಂದ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್, ಸಿಪಿಐ ಮಹೇಶ್ ಗೌಡ, ಬಿಇಒ ಡಾಕ್ಟರ್ ಐಆರ್ ಅಕ್ಕಿ, ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್, ಮುಖಂಡರಾದ ಡಿ ಕೃಷ್ಣಪ್ಪ, ರಾಮಕೃಷ್ಣ ಹೆಗಡೆ, ಎಲ್ ಶಿವಕುಮಾರ್, ಒಣಕೇರಿ ಸುರೇಶ್, ದುರ್ಗಮ್ಮ ಮರಿಸ್ವಾಮಿ, ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದಣ್ಣ ಯಾಳವಾರ್, ಭುಜಂಗನಗರ ಸಿದ್ದೇಶ್, ಶಿವಲಿಂಗಪ್ಪ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಸಂಡೂರು ಟಿವಿಯನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಿರಿ.